ಹಿಂದಿನ ಕಾಲದೊಳಗೆ ಇತ್ತು ಆ ಸಂಸ್ಕೃತಿ ಆ ಸಂಸ್ಕಾರ ಈಗ ಕಳೆದು ಹೋಗ್ಯದ. ಆ ಹಿಂದಿನ ಸಂಸ್ಕಾರ ಆ ಸಂಸ್ಕೃತಿ ನಾನು ನೋಡಿದ್ದದು ಎಲ್ಲರೂ ಇದ್ರೆ ಆತ್ಮಸಾಕ್ಷಿಯಾಗಿ ಆ ಹುಲಕುಂದ ಗ್ರಾಮದೊಳಗೆ ನಮ್ಮ ರಾಮಲಿಂಗನ ಪರಮ ಭಕ್ತರಂತ ಈ ಸಭದಾಗ ಕೈ ಎತ್ತಿ ಹೇಳ್ತೀನಿ. ಯಾಕಂದರೆ ನಾವು ಮುಖಸ್ಥಿತಿ ಮಾಡವಲ್ಲ, ಇದಕ್ಕಿದ್ದಂಗೆ ಹೇಳೋಗ ಮತ್ತೊಮ್ಮೆ ಕರೆಸ್ರಿ, ಬೇಕಂದ್ರೆ ಬಿಡ್ರಿ, ನನ್ನ ವ್ಯವಹಾರ ಹಿಂಗೈತೆ, ಅಕ್ಕಾದ್ರೆ ಉಂಡೋಗಲಿ, ಅಕ್ಕಿ ಬಂದ್ರೆ ಕೊಟ್ಟು ಇದಕ್ಕಿದ್ದಂಗೆ ಹೇಳಬೇಕು, ಹೌದಿಲ್ಲವ? ಅದಕ್ಕಾಗಿ ಇಲ್ಲಿ ನಮ್ಮನ್ನು ಭಾಳಷ್ಟು ಗೌರವಿಸಿಕೊಂಡು ನೀವು ಅದನ್ನು ನಿಮ್ಮ ಪ್ರೀತಿ ವಾತ್ಸಲ್ಯ ನೋಡಿದ್ರೆ ಆ ರೀತಿ ನೀವು ಎಲ್ಲರೂ ನಡೀತೀರಿ ಅನ್ನುವಂಥ ವಿಚಾರವನ್ನು ನೀವು ಇನ್ನೊಂದು ನಿಮ್ಮದೆಲ್ಲ ನಿಮ್ಮದೆಲ್ಲ ವಯಸ್ಸಾಗಕ್ಕೆ ಬಂದೈತಿ, ಮೊಮ್ಮಕ್ಕಳು ಕಂಡೀರಿ, ಇನ್ನು ನೀವು ಮಕ್ಕಳನ್ನ ಹಡ್ದೀರಿ. ನಿಮ್ಮ ಮಕ್ಕಳಿಗಾಗಿ ನೀವು ಆಸ್ತಿ ಮಾಡಬೇಡ್ರಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿರಿ ಅಂತೇಳಿ ನಿಮಗೆಲ್ಲರಿಗೂ ಒಂದು ವಿನಂತಿ ಅದಿದು. ತಾವೆಲ್ಲ ಆಲಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಮಕ್ಕಳಿಗಾಗಿ ಆಸ್ತಿ ಮಾಡಿದ್ನಂದ್ರೆ ಅವು ದಾರು ಕುಡ್ಕೊತ ತಿರುಗಾಡ್ತಾವೆ. ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿದ್ರಿ ಅಂದ್ರೆ ರಾಮಲಿಂಗನ ಮಠಕ್ಕೆ ಅವು ಭಕ್ತರಾಗ್ತಾವೆ, ಜೀವನದೊಳಗೆ ಸಾಧಿಸ್ತಾವೆ, ಮುಂದೆ ಬೆಳೆದು ಒಂದಿನ ದೊಡ್ಡವಾಗ್ತಾವೆ. ನಮ್ಮ ಭಾರತ ದೇಶದೊಳಗೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಹೆಂಗೆ ಆದರು ಅಂತ ಕೇಳಿದರೆ ಅವರ ತಾಯಿ ತಂದೆ ಅವರಿಗೆ ಆಸ್ತಿ ಮಾಡಿರಲಿಲ್ಲ, ಹೊರತಾಗಿ ಅವರನ್ನೇ ಜಗದ ಆಸ್ತಿಯಾಗಿ ಮಾಡಿಟ್ರು, ಅವ್ರನ್ನೇ ಜಗದ ಆಸ್ತಿಯನ್ನು ಮಾಡಿಟ್ರು. ಅದಕ್ಕಾಗಿ ತಾವೆಲ್ಲ ಭಾಳ ಬುದ್ಧಿವಂತರು, ಪುಣ್ಯವಂತರ ಕೂಡಿರಿ. ಎಲ್ಲಿಗೆ ಬಂದಪ್ಪ ವಿಷಯ? ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನನ ನಾಮ ನುಡಿದು ಆಕೆ ಒಂದು ರೆಡ್ಡಿ ಕುಲದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಮಲ್ಲಮ್ಮ ತನ್ನ ಜನ್ಮ ಸಫಲತೆ ಮಾಡಿಕೊಂಡು ಆ ಸಾಕ್ಷಾತ್ ಮಲ್ಲಯ್ಯನೇ ಆಕೆನ ಕೈಲಿ ಹಳಸಿದ ಅಂಬಲಿ ಕುಡದ. ಸಾಕ್ಷಾತ್ ಮಲ್ಲಯ್ಯನೇ ಆಕೆನ ಕೈಲೇ ಹಳಸಿದ ಅಂಬಲಿ ಕುಡದ. ಎಂಥ ಮಾತಲ್ರಿ, ಎಂಥ ಮಾತಲ್ರಿ. ದೇವರೇ ಬಂದ ನಮ್ಮಂಥವ್ರ ಕೈಲಿ ಅಂಬಲಿ ಕುಡಿದು ಹೋಗ್ತಾನಂದ್ರೆ ನಾವು ಎಂಥ ಪುಣ್ಯವಂತರು. ನಾವು ಅಷ್ಟೇ ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಆಕಿ ಅವಾಗ ಮಾಡ್ಯಾಳ, ಅವಾಗ ದೇವ್ರು ಬಂದಾನಂತ ಹಿಂಗೇನಿಲ್ಲ. ಇವಾಗೂ ನೀವು ನಿಷ್ಠಾ ಶ್ರದ್ಧಾ ಭಾವ ಭಕ್ತಿಯಿಂದ ನೀವು ಇನ್ನೂ ಕೂಡ ಆ ಭಗವಂತನ ಪ್ರಾರ್ಥನೆ ಮಾಡಿರಿ, ಅವನ ನಾಮ ನುಡಿರಿ. ನಿಮ್ಗೆ ಇಂದಿಲ್ಲ ಒಂದಿನ ಆ ದೇವ್ರ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಅವ ಸಾಕ್ಷಾತ್ ರಾಮಲಿಂಗ. ನೀವು ಯಾವಾಗ ಅವನಿಗೆ ಭಾವ ಭಕ್ತಿದಿಂದ ಕೂಗಿ ಕರಿತೀರಿ, ಅವ ಸಾಕ್ಷಾತ್ ರಾಮಲಿಂಗ ನಿಮಗೆ ಬಂದು ಭೇಟಿ ಕೊಟ್ಟೇ ಕೊಡ್ತಾನೆ. ನೀವೆಲ್ಲ ನೆನಪದಾಗಿಟ್ಟುವರಿ ಮಾತು. ಆ ಶಕ್ತಿ ಎಂಥದೈತಿ ಅಂತ ಕೇಳಿದ್ರೆ ರಾಮನ ಶಕ್ತಿ ಎಂಥದೈತಿ, ಆ ನಾಮದೊಳಗೆ, ಆ ದೇವರ ನಾಮದೊಳಗೆ ಶಕ್ತಿ ಎಂಥದೈತಿ. ಒಂದು ಮಾತು ಹೇಳ್ತೀನಿ, ತಾವೆಲ್ಲ ಲಕ್ಷ್ಯ ಇಟ್ಕೋರಿ. ನಾಮ ನುಡಿದ್ರೆ ಏನಾಗ್ತದೆ? ಸಂತ ಸಕುಬಾಯಿ ವಿಠ್ಠಲನ ನಾಮ ನುಡಿದು ತನ್ನ ಜನ್ಮ ಪವಿತ್ರ ಮಾಡಿಕೊಂಡಳು. ಹೇಮರೆಡ್ಡಿ ಮಲ್ಲಯ್ಯನ ನಾಮ ನುಡಿದು ತನ್ನ ಜನ್ಮ ಪವಿತ್ರ ಮಾಡಿಕೊಂಡಳು. ಆದರೆ ಒಬ್ಬಕ್ಕಿ ಹೆಣ್ಣು ಮಗಳು ಬಸವನ ನಾಮ ನುಡಿದು ಸತ್ತ ಗಂಡನ ಸಂಗಟ ಲಗ್ನಾಗಿ ಜೀವಂತ ಪಡ್ಕೊಂಡಳು. ಬರ್ತದೇನೋ ನೋಡೋಣ, ಒಬ್ಬರು ಹೇಳ್ರಿ ನೋಡು, ಬರ್ತದೆ? ಜಗತ್ತದೊಳಗೆ ಜೀವಂತ ಗಂಡಗಾಗಿ ಸತ್ತು ಕೂಡಲೇ ಮಣ್ಣು ಕೊಟ್ಟು ಬರೋರ್ದಾರ. ಖರೆ ಸತ್ತ ಗಂಡಗಾಗಿ ಜೀವಂತ ಮಾಡ್ಕೊಂಡು ತಂದವ್ರು ಯಾರದಾರ ಭೂಮಿ ಮ್ಯಾಲ? ಯಾರದಾರ ನೋಡ್ರಿ. ನಾಮ ಹೆಂಗದ? ಒಬ್ಬಕ್ಕಿ ತಾಯಿ ಬಸವನ ನಾಮ ನೋಡೋದು ಸತ್ತ ಗಂಡನ ಜೀವಂತ ಪಡಿಸ್ಕೊಂಡಳು. ಹೇಗಪ್ಪ ಹುಡುಗರಿಗೆ ಜರ ಇದು ಮಾಡ್ರಿ. ಕಾಳಿಂಗ ದೇಶದಲ್ಲಿ ರತ್ನಾಪುರದ ಅರಸ ಅಂತೇಳಿದ್ದ ಕಾಳಿಂಗ ರಾಜ, ಅವನ ಹೆಸರು ಕಾಳಿಂಗ ರಾಜ. ಅವನಿಗೆ ಒಬ್ಬ ಮಗ ಇದ್ದ. ಮಗ ವಯಸ್ಸಿಗೆ ಬಂದಿದ್ದ. ರಾಜ ಕನಸು ಕಟ್ಕೊಂಡು ಕೂತಿದ್ದ. ಏನಂತ? ನನ್ನ ಮಗ ವಯಸ್ಸಿಗೆ ಬಂದಾನ, ನನ್ನ ಮಗನಿಗೆ ಮದುವೆ ಮಾಡಬೇಕು, ನನ್ನ ರಾಜ್ಯದ ಪಟ್ಟ ಏರಿಸ್ಬೇಕಂತ ಹಿಂಗೆ ಕನಸು ಕಟ್ಕೊಂಡು ಕೂತಿದ್ದ. ಆದರೆ ಏನೋ ಶಿವನಾಟ, ಅಕಸ್ಮಾತ್ ವಯಸ್ಸಿಗೆ ಬಂದ ಮಗ ಸತ್ತ. ವಯಸ್ಸಿಗೆ ಬಂದ ಮಗ ಸತ್ತ. ರಾಜ ಕಣ್ಣೀರು ಹಾಕಲಕತ್ತ. ಇಂಥ ಕಾಳಿಂಗ ದೇಶಕ್ಕೆ, ಈ ಕಾಳಿಂಗ ರಾಜ್ಯಕ್ಕೆ ನಾ ಇಂಥ ರಾಜ್ಯ ಆಗಿದ್ದನು ಕೂಡ ಮಗ ಒಬ್ಬನೇ ಇದ್ದ. ಅವನಿಗೆ ಮದುವೆ ಮಾಡಬೇಕು, ರಾಜ್ಯದ ಪಟ್ಟ ಏರಿಸ್ಬೇಕತ್ತಿದ್ಯಾ. ಅಂಥ ಮಗನೇ ವಯಸ್ಸಿಗೆ ಬಂದ ಮಗ ಸತ್ತು ಆದ. ಈ ರಾಜಕೀಯ ತೊಗೊಂಡು ಏನು ಮಾಡಲಿ ಅಂತ ಅಳ್ಳಕತ್ತ. ಆವಾಗ ಒಂದು ವಿಚಾರ ಬತ್ತ ರಾಜನಲ್ಲಿ,
ಏನು ವಿಚಾರ ಬತ್ತಂದ್ರೆ ನನ್ನ ಮಗ ಸತ್ತಾನ, ನನ್ನ ಮಗ ಸಾಯ್ಲಿ, ಆದ್ರೆ ನಮ್ಮ ಧರ್ಮದೊಳಗೆ ಒಂದು ಪದ್ಧತಿ ಅದ. ಏನು ಪದ್ಧತಿ ಅದ? ಲಗ್ನ ಆಲಾರ್ದೆ ಸತ್ತರಂದ್ರೆ ಅವರಿಗೆ ಅಡ್ಡು ಒಯ್ಯೋ ಪದ್ಧತಿ ಅದ. ನಾ ಇಂಥ ರಾಜನ ಹೊಟ್ಟೆಲೆ ಮಗ ಹುಟ್ಟನಂದ್ರೆ ಅಂಥ ಮಗ ಅಡ್ಡು ಹೋಗುವಂಥ ಪ್ರಸಂಗ ಬತ್ತಲ್ಲ ಅಂತ ರಾಜ ಕಣ್ಣೀರು ಹಾಕ್ಲಕತ್ತ. ನನ್ನ ಮಗ ಸತ್ತದ ಸಾಯ್ಲಿ, ಆದ್ರೆ ನನ್ನ ಮಗನ ಹೆಣ ಗೋರಿ ತನಕ ನೆಟ್ಟಗೊಯ್ಬೇಕಂತ ಹಿಂಗೆ ಇಚ್ಛಾ ಮಾಡಿ ಕೈಯಾಗಿರ್ತಕ್ಕಂಥ ಮಂತ್ರಿಗಳಿಗೆ ಕರೆದ. ಅಪ್ಪ ಬರ್ರಿ ಇಲ್ಲಂದ. ಯಾಕ್ರಿಪ್ಪ? ಏನಿಲ್ಲ, ನನ್ನ ಮಗ ಸತ್ತಾನ, ನನ್ನ ಮಗ ಸಾಯ್ಲಿ, ಆದ್ರೆ ಒಂದು ಕೆಲಸ ಮಾಡಬೇಕಾಗ್ಯದಲ್ಲಪ್ಪ ನೀವು. ಏನಪ್ಪ ಹೇಳ್ರಿ? ಏನಿಲ್ಲ, ನನ್ನ ಸತ್ತ ಮಗನ ಸಂಗಟ ಯಾರೇ ಲಗ್ನ ಆತಾರನ, ನೀವು ಲಗ್ನ ಆತಾರಂದ್ರೆ ಹೋಗಿ ಡಂಗೂರು ಸಾರಿ ಬರ್ರಿ. ಏನತ್ತ? ರಾಜನ ಮಗ ಸತ್ತಾನ, ಆ ಸತ್ತ ಮಗನ ಸಂಗಟ ಯಾರೇ ಲಗ್ನ ಆದ್ರೆ ರಾಜ ಅರ್ಧ ಪಾಲು ಕೊಡ್ತಾನಂತ ನೀವು ಸುತ್ತಿನ ಹಳ್ಳಿ ಎಲ್ಲ ಡಂಗೂರು ಸಾರು. ಆವಾಗ ರಾಜನ ಮಾತು ಕೇಳಿ ಮಂತ್ರಿಗಳು ಹೋಗಿ ಡಂಗೂರು ಸಾರ್ಲಕತ್ತರು. ರತ್ನಾಪುರ ಊರ ಸುತ್ತಗಟ್ಟೆಲ್ಲ ಡಂಗೂರು ಸಾರ್ತಿರು. ದೊಡ್ಡ ಶಾರಪಟ್ಟಣ ರತ್ನಾಪುರ. ಸುತ್ತಗಟ್ಟೆಲ್ಲ ಡಂಗೂರು ಸಾರ್ಕೋತ ಬರ್ತಿರು. ಆ ಊರಾಗ ಒಬ್ಬಾಕಿ ಚೆನ್ನಮ್ಮತ್ತ ಹೆಣ್ಣು ಮಗಳು, ಕಡು ಬಡತಾನ, ತಾಯಿ ತಂದಿಗೆ ಒಬ್ಬಾಕಿನ ಮಗಳು, ಬಡತಾನ ಸಂಸಾರ, ಒಪ್ಪತ್ತುಂಡ್ರೆ 9 ದಿವಸ ಉಪವಾಸ ಬಿಡಬೇಕು ಅಂಥ ಪ್ರಸಂಗಿತ್ತು. ಆಕಿ ತಿಳ್ಕೊಂಡಳು, ನಮ್ಮ ತಾಯಿ ತಂದೆ ಹೊಟ್ಟಿಲೆ ಒಬ್ಬಾಕಿನ ಮಗಳಾಗಿ ಹುಟ್ಟಿ ಬಂದೆ, ಗಂಡಸು ಮಕ್ಕಳಿಲ್ಲ, ಹಿಂದೆ ಹೆಣ್ಣು ಮಕ್ಕಳಿಲ್ಲ, ನಾವು ಒಬ್ಬಾಕಿನ ಹುಟ್ಟಿ ಬಂದ್ಯಾ. ನಮ್ಮ ತಾಯಿ ತಂದೆಗೆ 30 ವಯಸ್ಸಾಗ್ಯದ, ಅವ್ರಿಗೆ ಏನಾರೇ ಚಂದ ಉಣಿಸಿ ತಿನ್ನಿಸ್ಬೇಕಂದ್ರೆ, ಎಲ್ಲಿದೆ ನಮಗೆ ದುಡಿಬೇಕಂದ್ರೆ ಎಲ್ಲಿ ದುಡಿಲಕ್ಕೂ ಕೆಲಸ ಇಲ್ಲ, ಮತ್ತು ನಮ್ಮದರೆ ಬಡತನ ಪರಿಸ್ಥಿತಿ ಅದ. ಇದೊಂದು ಒಳ್ಳೆಯ ವಿಚಾರ ಅದ ಅಂತೇಳಿ ತಿಳ್ಕೊಂಡು ಆ ಚೆನ್ನಮ್ಮ ನನ್ನ ಜೀವನ ಬರುಡಾದ್ರೆ ಆಗಲಿಕ್ಕರೆ, ಆದರೆ ಇದು ಕೆಲಸ ಬಿಡಬಾರ್ದಂಥೇಳಿ ಅದೇ ಚೆನ್ನಮ್ಮ ಹೋಗಿ ರಾಜನ ಮುಂದೆ ನಿಂತು ನಮಸ್ಕಾರ ಮಾಡಿದಳು. ಆವಾಗ ಕೇಳ್ತಾನ ರಾಜ, ಯಾರ ತಂಗಿ ಇಲ್ಲಿಗೆ ಯಾಕೆ ಬಂದು? ಏನಿಲ್ಲ ರಾಜರೇ, ನಿಮ್ಮ ಮಂತ್ರಿಗಳು ಡಂಗೂರು ಸಾರೋದು ಕೇಳಿ ನಿಮ್ಮ ಸತ್ತಿರ್ತಕ್ಕಂಥ ಮಗನ ಸಂಗಟ ನಾ ಲಗ್ನ ಆಗ್ಬೇಕಂತ ಬಂದೀನಿ. ನಿಮ್ಮ ಸತ್ತ ಮಗನ ಸಂಗಟ ಲಗ್ನ ಆಗ್ಬೇಕಂತ ಬಂದೀನಿ. ಆವಾಗ ರಾಜ ಅಂದ, ತಂಗಿ ವಿಚಾರ ಮಾಡು, ಯಾಕೆ ಸತ್ತ ಗಂಡನ ಸಂಗಟ ಲಗ್ನ ಆಗೋದು ಅಷ್ಟು ಸುಲಭ ಅಲ್ಲ. ರಾಜರೇ ಇರಲಿ, ನಾ ಮಾಡ್ಕೋಬೇಕಂತ ನಿರ್ಧಾರ ಮಾಡಿ ನಾ ಮಾಡ್ಕೋತೀನಿ ಅಂದಳು. ಆವಾಗ ಏನು ಆ ರಾಜನ ಮಗನಿಗೆ ಮಣ್ಣಿಗೆ ಜನ ಬಂದಿತ್ತಲ್ಲ, ಎಲ್ಲ ಕಡೆ ಜನ, ಅದೇ ಜನದ ಇದರ ಸತ್ತಿರ್ತಕ್ಕಂಥ ರಾಜನ ಮಗನಿಗೆ ಚೆನ್ನಮ್ಮಗ ಲಗ್ನ ಮಾಡಿದ್ರು. ಮಾಡಿ ಸತ್ಯ ಹಣ ಮನೆಗೆ ಇಟ್ಕೊಂಡು ಕುಂದ್ರದೇನ್ರಿ? ಮನೆಗೆ ಇಟ್ಕೊಂಡು ಕುಂದ್ರದು ಇಲ್ಲ, ತಗೊಂಡು ಒಯ್ದು ಮಣ್ಣು ಮಾಡಿ ಎಲ್ಲರೂ ತಮ್ಮ ಊರ ಕಡೆಗೆ ತಮ್ಮ ಮನೆ ಕಡೆಗೆ ಹೋದರು. ಅಲ್ಲಿ 3 ಮಂದಿ ಉಳಿದ್ರು. ಯಾರ್ಯಾರು? ಚೆನ್ನಮ್ಮನ ತಾಯಿ ತಂದೆ 3 ಮಂದಿ ಉಳಿದ್ರು. ಆವಾಗ ಚೆನ್ನಮ್ಮನ ತಾಯಿ ತಂದೆ ಅತ್ತಾರ, ಹೇ ಚೆನ್ನಮ್ಮ, ನೀ ತಪ್ಪು ಮಾಡಿದಿ ತಂಗಿ. ಕುಂಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಚ್ಕೊಂಡು ಕೂತೀಯವ. ಆಗೋದೆಲ್ಲ ಆಯಿತು, ಹೋಗೋದೆಲ್ಲ ಹೋಯ್ತು. ಕೈಯನ್ನು ಬಳಿ ಒಡಿ, ಕೊಳ್ಳನ ತಾಳಿ ಕಡಿ, ನಿನ್ನ ಮನೆ ಕಡೆ ನಡಿ. ಆವಾಗ ಚೆನ್ನಮ್ಮ ತಾಳಪ್ಪ, ಜಗತ್ತದೊಳಗೆ ಇರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಜೀವಂತ ಗಂಡಗಾಗಿ ಮಂಗ ಸುಖ ಕಾಣ್ತಾರೆ. ಇವತ್ತು ನಾ ಸತ್ತ ಗಂಡನ ಜೋಡಿ ಲಗ್ನ ಆಗಿನಂದ್ರೆ ಅವನು ಗೋರಿ ಮುಂದೆ ಕೂತು ಇವತ್ತೊಂದು ರಾತ್ರಿ ದ್ಯಾಸ ಸುಖ ಕಾಣ್ತೀನಿ, ನೀವಿಬ್ಬರು ಮನೆಗೆ ಹೋರಿ ಅಂತ ಹೇಳಿದ್ರು. ಆವಾಗ ತಾಯಿ ತಂದೆ ಚೆನ್ನಮ್ಮನ ಮಾತು ಕೇಳಿ ಮನೆಗೆ ಹೋದರು. ಚೆನ್ನಮ್ಮ ಆ ಗೋರಿ ಮುಂದೆ ಕೂತು 2 ನಾಮ ನುಡಿಲಕತ್ತಳು. 2 ನಾಮ ಸಂಜೆ 6 ಗಂಟೆ ಕೂತಾಳ. 2 ನಾಮ ಯಾವ ನುಡಿಲಕತ್ತಳು ಅಂದ್ರೆ, ಒಂದು ಬಸವ ಇನ್ನೊಂದು ಪತಿ. ಬಸವ ಅಂತೇಳಿ ಯಾಕೆ ನುಡಿದಳಂದ್ರೆ, ಸತ್ತವರ ಗೋರಿ ಮ್ಯಾಲ ಮಣ್ಣಿನ ಬಸವಣ್ಣ ಅಂತೇಳಿ ಮಾಡಿಡ್ತಾರೆ. ನಿಮ್ಮ ಕಡೆ ಮಾಡಿಡ್ತಾರೇನಿಲ್ಲ ಗೊತ್ತಿಲ್ಲ, ಮಾಡ್ತಾರದು. ಸತ್ತವ್ರ ಗೋರಿ ಮ್ಯಾಲ ಆ ದೀಕ್ಷೆ ತೊಗೊಂಡವ್ರ ಗೋರಿ ಮ್ಯಾಲ ಸುಮ್ಮನೆ ಎಲ್ಲರೂ ಇದು ಮಾಡೋಂಗಿಲ್ಲ, ಅದು ಮಣ್ಣಿನ ಬಸವಣ್ಣ ಅಂತೇಳಿ ಮಾಡಿಟ್ಟಿರು. ಅದನ್ನು ತಗೊಂಡು ತನ್ನ ಮಾರಿ ಮುಂದೆ ಇಟ್ಕೊಂಡು ಸಂಜೆ 6 ಗಂಟೆಗೆ ಕೂತಾಳ. ಬಸವ ಪತಿ ಅಂತ ನುಡಿಲಕತ್ತಾಳ. ಸಂಜೆ 6 ಗಂಟೆಗೆ ಕೂತು ಬೆಳಿಗ್ಗೆ 3 ಗಂಟೆ ಆಗ್ಯದ, ಬಸವ ಪತಿ ಅಂತೇಳಿ ನುಡಿಲಕತ್ತಾಳ. ಆಕಿನ ಭಕ್ತಿಗಾಗಿ ಆ ಮಣ್ಣಿನ ಬಸವಣ್ಣ ಹೋಗಿ ಸಾಕ್ಷಾತ್ ನಿಜ ಬಸವಣ್ಣ ಅದ.
ಶಿವಸಾಂಬಜೇ ನಮ ಪರಾಪತೇಶ್ವರ ಮಹಾದೇವ ಶ್ರೀರಾಮಲಿಂಗೇಶ್ವರ ಮಹಾರಾಜ ಕಿ ಜೈ ದುರ್ಗಾ ಮಾತಾ ಕಿ ಜೈ ಶಿವಸಾಂಬಜೇ ನಮ ಪಾರ್ವತೀಪತೀಶ್ವರ ಮಹಾದೇವ. ಮಣ್ಣಿನ ಬಸವಣ್ಣ ಹೋಗಿ ನಿಜ ಬಸವಣ್ಣ ಆದ ಎಟ್ಟೆತ್ತರಾಗಿ ನಿತ್ತ ಕಾಲ ಕೆದರ್ಲಕ್ಕತ್ತ ಡ್ರಿಕ್ಕಿ ಹೊಡಿಲಕ್ಕತ್ತ ಏನು ಚೆನ್ನಮ್ಮನ ಗಂಡಗೆ ಮಣ್ಣು ಮಾಡಿದ್ರಲ್ಲ ಅದನ್ನೆಲ್ಲ ಕಾಲೆ ಕೋಳೆ ಕೆದರಿ ತೆಗದ ಆ ಗೋರಿ ಒಳಗೆ ಕೋಡ್ ಹಾಕಿ ಬಸವಣ್ಣಪ್ಪ ಮ್ಯಾಲ ತೆಗಿಬೇಕತ್ತಿದ್ದ. ಆ ಚೆನ್ನಮ್ಮ ಮಾಡಿದ ಭಕ್ತಿ ಫಲದಿಂದ ಸತ್ತಿರ್ತಕ್ಕಂಥ ಚೆನ್ನಮ್ಮನ ಗಂಡ ಗೋರ್ಯಂದ ಆ ಬಸವಣ್ಣಪ್ಪನ ಕೋಡಿ ಹಿಡ್ಕೊಂಡು ಜೀವಂತಾಗಿ ಮ್ಯಾಲ ಬಂದ. ಆ ಎಳೆದಾಗ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆದ, ರಾಮದೇವರ ಪ್ರತ್ಯಕ್ಷ ಆದ. ಅವಾಗ ಹೇಳ್ತಾನ, ತಂಗಿ ಚೆನ್ನಮ್ಮ, ಎಂಥ ನಿನ್ನ ಪತಿವರ್ತ ನಿಷ್ಠಾಯವ, ಎಂಥ ನಿನ್ನ ಶ್ರದ್ಧಾಯವ. ಜಗತ್ತದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಜೀವಂತ ಗಂಡಗಾಗಿ ಸತ್ತು ಕೂಡಲೇ ಮಣ್ಣು ಕೊಟ್ಟು ಮನೆಗೆ ಹೋಗ್ತಾರೆ. ತಂಗಿ, ನೀ ಸತ್ತು ಗಂಡನ ಸಂಗಟ ಲಗ್ನ ಆಗಿ ಜೀವಂತ ಪಡ್ಕೊಂಡು ಮ್ಯಾಲ ತಂದಿ ಅಂದ್ರೆ ನಿನ್ನ ಮುತ್ತೈತನ ದಂಡಿ ಆಕಾಶ ಮಂಡಲದೊಳಗೆ ಮೆರಿಲಿ ತಂಗಿ ಅಂತೇಳಿ ಪರಮಾತ್ಮ ಆಕಿಗೆ ಆಶೀರ್ವಾದ ಮಾಡ್ದ. ಬಹುತೇಕ ನಮ್ಮ ಹಿರಿಯರಿಗೆ ಬರ್ತದದು. ಈಗ ಆಕಾಶದೊಳಗೆ ಚುಕ್ಕಿ ಬೀಳನ ಚೇಳಿನ ಕೊಂಡೆ ತತ್ಯವ, ಗೊತ್ತಾಗ್ತದಿಲ್ಲವ? ಚೇಳಿನ ಕೊಂಡೆ ತತ್ಯವು. ಕೂರಿ ತಾಳ ಅಂದ್ರೆ ಮತ್ತು ಅದು ಬೇರೆ. ಆ ಹಿರಿಯರಿಗೆ ಗುರ್ತಿದ್ವು ಅವೆಲ್ಲ. ಮಂಚಿನ ಕಾಲ, ಕೂರಿ ತಾಳ, ಚೇಳಿನ ಕೊಂಡಿ. ಈಗಿನವ್ರಿಗೆ ಏನು ಕೂನಿಲ್ಲವು. ಅದು ಚೇಳಿನ ಕೊಂಡಿ ಅಲ್ಲ. ಏನು ಪರಮಾತ್ಮ ಚೆನ್ನಮ್ಮ ನಿನ್ನ ಮುತ್ತೈತನ ದಂಡಿ ಆಕಾಶ ಮಂಡಲದೊಳಗೆ ಚೇಳಿನ ಕೊಂಡಿಯಾಗಿ ಮೆರಿಲಿ ಅಂತೇಳಿ ಸೂರ್ಯ ಚಂದ್ರ ಇರಲಿ ಅಂತೇಳಿ ಆಶೀರ್ವಾದ ಮಾಡ್ಯ ನೋಡು. ಆಕಿನ ಮುತ್ತೈತನ ದಂಡಿ ಇನ್ನೂ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತದೆ, ನೋಡ್ರಿ. ಎಟ್ಟು ನಾಮದೊಳಗೆ ಶಕ್ತಿ ಅದಲ್ರಿ. ಏಕೋಚಿತ್ತ ಒಂದು ಬಸವನ ನಾಮ ನುಡಿದಳು. ಬಸವನ ನಾಮ ನುಡಿದಿದ್ದಕ್ಕಾಗಿ ಆಕಿನ ಭೂಮಿ ಮ್ಯಾಲ ಕೂನು ಉಳಿತು. ಸತ್ತಿರ್ತಕ್ಕಂಥ ರಾಜನ ಮಗ ಆಕಿನ ಗಂಡ ಜೀವಂತ ಆದ. ಹೆಂಗಿದ್ದಿರ್ಬೇಕ್ರಿ? ಭಾಳ ಮಜಾ ಅದು. ಮತ್ತು ನಾವು ಹೇಳ್ತೇವತ್ತೇಳಿ ಬರೀ ದೇವ್ರ ನಾಮ ಮಾಡ್ಕೋತ ಹೋಗಿ ಇದ್ದ ಗಂಡ ಉಪವಾಸ ಹಾಕಿರಿ. ಮತ್ತು ಅದು ಭಾಳ ವಜ್ಜದ. ಬರೇ ದೇವ್ರ ನಾಮ ಮಾಡಂದಾರ ಅಂತೇಳಿ ಇವಕ್ಕೆ ಕೂಳು ಹಾಕ್ಲಾರ್ದೆ ಬಿಟ್ರಿ ಅಂದ್ರೆ ಭಾಳ ವಜ್ಜದ. ದೇವರೇ ಗಂಡ, ಗಂಡನೇ ದೇವರ, ಗಂಡನೇ ಪರದೈವ, ಗಂಡನೇ ಸರ್ವಸುಖ. ಗಂಡನ ಹೊರತು ಹೆಣ್ಣಿಗೆ ದೇವರಿಲ್ಲ ಅಂತ ಹೇಳ್ತಾರೆ. ಹೌದಿಲ್ಲ? ಖರೆ ಇವು ಕುಡಿದು ದಾರೆ ಬೀಳ್ತಾವೆ. ಇವಕ್ಕೆ ಹೆಂಗೆ ಮಾಡೋದು? ಇಲ್ಲ. ಅದಕ್ಕೆ ಹೇಳ್ತಾರೆ, ಗಂಡ ಹೆಂಡತಿ ಜುತ್ತಾಗಿದ್ದರೆ ಬೆಳಗೋದು ಸಂಸಾರ ಜ್ಯೋತಿ, ಆಮ್ಯಾಲ ಅವ್ರದ್ದು ಆಗೋದು ಜಗದೊಳಗೆ ಕೀರ್ತಿ. ಗಂಡ ಹೆಂಡತಿಗೆ ಆ ರಾಮಲಿಂಗೇಶ್ವರ ಕೊಡತಾನ ಮುಕ್ತಿ. ಹೆಂಡತಿ ಸಾತ್ ಗಂಡಗಿರಬೇಕು, ಗಂಡ ಸಾತ್ ಹೆಂಡ್ತಿಗಿರ್ಬೇಕು. ಗಂಡು ಒತ್ತಾಟೆ ಆಯಿತು, ಹೆಂಡ್ತಿ ಒತ್ತಾಟೆ ಆಯ್ತು ಅಂದ್ರೆ ರೊಟ್ಟಿ ಮಾಡಲಿ, ಗಿಟ್ಟಿ ಮಾಡಲಿ, ಒಣಗಿ ಮಾಡಲಿ, ಗಿಣಿಗೆ ಮಾಡಲಿ. ಸಂಸಾರ ಹೆಂಗೆ ಆಗ್ತದಂದ್ರೆ 3-4 ನಾವು ಓಟ್ರ ತತ್ತಾರ ನಮ್ಮ ಹಿರಿಯರು. ಹಂಗಾಗ್ತದೆ. ಹಂಗಿರುವುದಿಲ್ಲ. ಮೊದಲು ಮನ್ಯಾಗ ಹೆಣ್ಣು ಚೆಂದಾಗಿತ್ತಂದ್ರೆ ಆ ಗಂಡ ತಾನೇ ತನ್ನಂಗೆ ಇರ್ತದೆ. ಹಿಂಗೆ ಆಗಿತ್ತಂತ. ನಿಮ್ಗೆ ಯಾಕೆ ಹೇಳ್ತೀನಿ ಈ ಮಾತಂದ್ರೆ, ಮನ್ಯಾಗ ನೀವು ಅತ್ತಿ ಸೊಸಿ ಆಗಲಿ, ನೆಗಣಿ ಮಕ್ಕಳಾಗಲಿ, ನೀವು ಹೆಣ್ಣು ಮಕ್ಕಳು ಹೆಂಗಂದ್ರೆ ಸುಖಿಯಾಗಿ ಬದುಕಬೇಕಾದ್ರೆ ಒಬ್ಬರ ಮನಸ್ಸು ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗೆ ಕೂಡ ಒಂದು ನೋವು ಆಲಾರ್ದಂಗೆ ಆತಿದೇರು ಸ್ವಸ್ಥರಿಗೆ ನೋವು ಮಾಡಬೇಡ್ರಿ, ಸ್ವಸ್ಥರ ಆತಿದೇರಿಗೆ ನೋವು ಮಾಡ್ಲಾರ್ದಂಗೆ ಬದುಕಿದ್ರಿ ಅಂದ್ರೆ ಇಲ್ಲೇ ಕೈಲಾಸ ಅದು. ಎಲ್ಲದ ಕೈಲಾಸ? ಅಲ್ಲದೇನು? ಎಲ್ಲಿ ಕೈಲಾಸ ಇಲ್ಲ. ಅದಕ್ಕೆ ಹೇಳ್ತಾರೆ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲ ಜಾರಿದರ ಕೈಲಾಸ ಮನವ ಜಾರಿದರ. ಕಣ್ಣೀರು ಹಾಕಬೇಡ ತಾಯಿ. ಹೊಂಟಿ ತವರ ಮನೆ ಹೆಸರ ತರುವಂಥ ಕೆಲಸ ನಿಂದು ನೋಡಮ್ಮ. ತವರ ಮನೆ ಹೆಸರು ತರುವಂಥ ಕೆಲಸ ನಿಂದು ನೋಡುವಂಥ ತಾಯಿ ತಂದೆ ಹೇಳಿ ಕಳಿಸ್ತಾರೆ. ತಾಯಿ ತಂದೆ ಹೋಗಾಗಿ ಹೇಳಿದ್ರೆ ಒಬ್ಬಕ್ಕೆ, ಯವಾ ತವರ ಮನೆ ಹೆಸರು ತಗೊಂಡು ಬಾ, ತವ್ರ ಮನೆಗೆ ಹೆಸರು ತೊಗೊಂಡು ಬಾ.
ಇದು ಆಡಮುಟ್ಟಿ ಗೆರೆ ಕಿತ್ತು ಹೋದಳು. ಒಂದು ಸಲ ಹೋದಳು. ಒಂದು 15 ದಿವಸ ಇದ್ದು ಬರ ಎಳೆದಾಗ ಮಾವಿಗೆ ಹೇಳಿದಳತ್ತ, ಮಾವರ ನಮ್ಮವ್ವ ಅಪ್ಪ ಹೆಸರು ತೊಗೊಂಬ ಅಂದ್ರೆ ಹೆಸರು ಬಕ್ಕಳು ಬೆಳೆದ್ರೆಲ್ಲ ಒಂದು ಚೀಲ ಹಾಕಿ ಹಚ್ಬಿಡ್ರಿ ಅಂದ್ರೆ ಇಂಥ ಹೆಸರು ತಂದ್ರೆ ಹೆಂಗಾಗ್ತದೆ ರೀ? ಇಂಥ ಹೆಸರು ತಂದ್ರೆ ಹೆಂಗಾಗ್ತದೆ? ಅಲ್ಲ, ಹೆಸರಂದ್ರೆ ಹೊರತಾಗ್ತದಲ್ಲ. ತವರ ಮನೆ ಮತ್ತು ಬೆಳಗಿರತಕ್ಕಂಥ ಗಂಡನ ಮನೆ ಹೆಸರು ಆ ಕೀರ್ತಿ ತರುವಂಥ ಸಾಮರ್ಥ್ಯ ಹೆಣ್ಣಿನಲ್ಲಿ ಇರ್ತದೆ. ಅದು